ರಾಜ್ಯದಲ್ಲಿ ಕಳೆದ 4 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಆದರೆ ಮನೆ ಮನೆಗೆ ತೆರಳಿ ಪರಿಷ್ಕರಣೆ ಮಾಡಬೇಕಿದ್ದ ಬಿಎಲ್ಒಗಳು ಮಂದಿರ, ಮಸೀದಿ, ಅಂಗನವಾಡಿ ಕೇಂದ್ರಗಳಿಗೆ ಜನರನ್ನ ಕರೆಸಿಕೊಂಡು ಎಸ್ಐಆರ್ ಅರ್ಜಿ ಭರ್ತಿ ಮಾಡ್ತಿದ್ದಾರೆ. ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ಮಂದಿರ, ಮಸೀದಿ, ಅಂಗನವಾಡಿಯಲ್ಲಿ ಎಸ್ಐಆರ್ ಅರ್ಜಿ ಭರ್ತಿ. ಕೋಲಾರ ಜಿಲ್ಲೆಯಲ್ಲಿ ಬಿಎಲ್ಒಗಳು ಮನೆಗೆ ತೆರಳೋದನ್ನ ಬಿಟ್ಟಿದ್ದಾರೆ. ಶಾಹಿನ್ ಶಾ ನಗರದ ಮಸೀದಿ, ರೆಹಮತ್ ನಗರದ ಅಂಗನವಾಡಿ ಕೇಂದ್ರ ಹಾಗೆ ಕುರುಬರಪೇಟೆಯ ದೇವಾಲಯದಲ್ಲಿ ಕುಳಿತು ಎಸ್ಐಆರ್ ಅರ್ಜಿಯನ್ನ ಭರ್ತಿ ಮಾಡಿಸಿಕೊಂಡ್ರು. ರೆಹಮತ್ ನಗರದ ಈ ಒಂದು ಅಂಗನವಾಡಿ ಕೇಂದ್ರದ ಬಳಿ ಇದ್ದೀನಿ. ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಮತದಾರರನ್ನ ಕರೆಸ್ಕೊಂಡು ಈ ಒಂದು ಪರಿಷ್ಕರಣೆ ಕಾರ್ಯ ಅಂದರೆ ಅರ್ಜಿಯನ್ನು ವಿತರಣೆ ಮಾಡುವಂಥ ಒಂದು ಕೆಲಸ ಮಾಡಲಾಗ್ತಾ ಇದೆ. ನಾನು ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಅಂಗನವಾಡಿ ಬಳಿ ಸಾಕಷ್ಟು ಜನ ಅಂದರೆ ಈ ಏರಿಯಾದಲ್ಲಿರುವಂಥ ಸಾಕಷ್ಟು ಜನ ಇಲ್ಲಾಗಲೇ ಮತದಾರರನ್ನ ಇಲ್ಲಿಗೆ ಕರೆಸ್ಕೊಂಡು ಆ ಒಂದು ಪರಿಷ್ಕರಣಾ ಅರ್ಜಿ ಏನಿದೆ ಅದನ್ನು ವಿತರಣೆ ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ತುಮಕೂರಿನ ಕುಣಿಗಲ್ನ 19ನೇ ವಾರ್ಡ್ನಲ್ಲಿ ಸಾಮೂಹಿಕ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಬಿಎಲ್ಒ ಇಲ್ಲದೆ ಅಂಗನವಾಡಿ ಕಾರ್ಯಕರ್ತೆ ಇಂದುಮತಿ ಜನರನ್ನ ಕರೆಸ್ಕೊಂಡು ಎಸ್ಐಆರ್ ಫಾರಂ ಅನ್ನ ತುಂಬುತ್ತಾ ಇದ್ರು. ಆಗ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ್ರು. ನೀವೆಲ್ಲಾರು ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ರ ಮನೆಗೆ ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರಲ್ಲ ಮೇಡಮ್, ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರೆ. ಈಗ ಇಬ್ರು ಇಟ್ಕೊಂಡು ಹೋದ್ರಲ್ಲ ಮೇಡಮ್, ಅವರೆಲ್ಲ ಬದುಕವ್ರೆ ಅಂತ ನಿಮ್ಗೆ ಗೊತ್ತಾ? ಇಲ್ಲಿ ಓಟ್ ಐತಿ ಅಂತ ಗೊತ್ತಾ ನಿಮಗೆ? ಅವರೆಲ್ಲ ಎಲ್ಲವ್ರೆ? ಏನೇನು ಡಾಕ್ಯುಮೆಂಟ್ ತಗೊಳ್ತಾ ಇದ್ದೀರಾ? ಅಲ್ಲ, ಪ್ರತಿ ಮನೆಗೂ ನೀವು ಭೇಟಿ ಕೊಡ್ಲೇಬೇಕು. ಮನೆ ಮನೆಗೆ ತೆರಳುವ ಬದಲು ದೇವಸ್ಥಾನದಲ್ಲಿ ಎಸ್ಐಆರ್. ಹುಬ್ಬಳ್ಳಿಯಲ್ಲಿಯೂ ಮತದಾರರ ಮನೆಗೆ ಹೋಗದೆ ದೇವಸ್ಥಾನದಲ್ಲೇ ಕುಳಿತು ಎಸ್ಐಆರ್ ಅರ್ಜಿಯನ್ನ ತುಂಬಿಸಲಾಯಿತು. ಅಕ್ಷಯ್ ಪಾರ್ಕ್ ಗಣೇಶ ದೇವಸ್ಥಾನ, ಮಾವಳ್ಳಿ ಪ್ಲಾಟ್, ತುಳಜಾ ಭವಾನಿ ದೇವಸ್ಥಾನದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡಲಾಯಿತು. ಮತ್ತೊಂದೆಡೆ ಹುಬ್ಬಳ್ಳಿಯ ಪೂರ್ವ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 63ರಲ್ಲೂ ನಿಯಮಬಾಹಿರವಾಗಿ ಎಸ್ಐಆರ್ ಮಾಡಲಾಗಿದೆ. ಬಿಎಲ್ಒ ಮೇರಿ ರಾಮಚಂದ್ರ ಹರಪನಾಳ ಒಂದೇ ಸ್ಥಳದಲ್ಲಿ ಕುಳಿತೆ ಎಸ್ಐಆರ್ ಅರ್ಜಿಯನ್ನ ತುಂಬಿಸಿದ್ದಾರೆ. ಬಿಎಲ್ಒ ನಡೆಗೆ ಬಿಜೆಪಿ ಬಿಎಲ್ಎಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ. ಹಾಸನ ಜಿಲ್ಲೆ ಬೇಲೂರಿನಲ್ಲೂ ಕಲ್ಯಾಣ ಮಂಟಪದಲ್ಲೇ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಎಲ್ಲ ಫೈಲ್ಗಳನ್ನ ಮನೆ ಮನೆಗೆ ತರೋದಕ್ಕೆ ಆಗೋದಿಲ್ಲ ಅಂತಿರುವ ಬಿಎಲ್ಒಗಳು ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ರು. ಖಾಸಗಿ ಕಟ್ಟಡದಲ್ಲಿ ಎಸ್ಐಆರ್ ಅರ್ಜಿ ಭರ್ತಿ, ದೂರು. ಕಲಬುರಗಿಯಲ್ಲೂ ಎಸ್ಐಆರ್ ಪ್ರಕ್ರಿಯೆ ವೇಳೆ ಬಿಎಲ್ಒಗಳ ಲೋಪ ಕಂಡು ಬಂದಿದೆ. ಶಹಾಬಾದ್ ಪಟ್ಟಣದ ಖಾಸಗಿ ಕಟ್ಟಡದಲ್ಲಿ ಜನರನ್ನ ಸೇರಿಸಿಕೊಂಡು ಎಸ್ಐಆರ್ ಅರ್ಜಿಯನ್ನ ಭರ್ತಿ ಮಾಡಿಸಲಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು ತಹಶೀಲ್ದಾರ್ಗೆ ದೂರು ಕೊಟ್ಟಿದ್ದಾರೆ. ಬಿಎಲ್ಒಗಳ ದುರ್ಬಳಕೆ ಆರೋಪ, ಬಿಜೆಪಿ ಜೆಡಿಎಸ್ ಪ್ರತಿಭಟನೆ. ಎಸ್ಐಆರ್ ನಿಯಮಗಳು ಬಿಎಲ್ಒಗಳ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಜೆಡಿಎಸ್ ಬಿಜೆಪಿ ಪ್ರತಿಭಟನೆ ನಡೆಸಿತು. ರಾಮನಗರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಇದಕ್ಕೆಲ್ಲದಕ್ಕೂ ಸಿಎಂ ಡಿಕೆ ಶಿವಕುಮಾರ್ ಅವರೇ ಪ್ರೇರಣೆ ಇರಬೇಕು ಅಂತ ಎಚ್ಡಿಕೆ ಕಿಡಿಕಾರಿದ್ರು. ಇದಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಅವರು ಪ್ರತಿ ಬೂತ್ ನೋಡೋಕ್ಕಾಗುತ್ತಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಪ್ರೇರಣೆ ಇರಬೇಕು ಅಂತ ಕಾಣಿಸ್ತೀನಿ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ ಬಿಎಲ್ಒಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಲ್ಟ್ರಿ ಕೂತ್ಕೊಂಡೇ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ ಬಿಎಲ್ಒಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಸಿಎಂ ಅವರು ಪ್ರತಿ ಬೂತ್ ನೋಡಕ್ ಆಗುತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸ್ ಹಿಂಗ್ ಮಾಡಿದ್ರೆ ಬಹುಶಃ ಬೇಗ ಆಗ್ಬಹುದು ಅಂತ ಹೇಳಿರ್ಬೋದು. ಆದ್ರೆ ಅದ್ರ ಬಗ್ಗೆ ಇನ್ನ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರು ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರ ಬಿಜೆಪಿ ಜೆಡಿಎಸ್ ಅವರು. ವಾಟ್ ಎವರ್ ಇಟ್ ಇಸ್, ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ ಬಿಎಲ್ಒ. ಮನೆ ಮನೆಗೆ ಬಿಎಲ್ಒಗಳು ಭೇಟಿ ಕೊಡದ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಆಯುಕ್ತರು ಸೇರಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನುಬ್ ಕುಮಾರ್ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಕಡ್ಡಾಯವಾಗಿ ಮನೆಗೆ ಭೇಟಿ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಬಿಎಲ್ಒಗಳು ಇನ್ನಾದ್ರೂ ಎಚ್ಚೆತ್ತುಕೊಂಡು ಮನೆ ಮನೆಗೆ ಭೇಟಿ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.